ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಏನಿದು ಲೀಡ್ಸ್ ಆರ್ ಕಂಪ್ನಿ ಫೇಕಾ ಅಥವಾ ಸ್ಕ್ಯಾಮಾ ಅಥವಾ ಇದು ರಿಯಲ್ಲಾ ಅಥವಾ ಏನಿದು? ಲೀಡ್ಸ್ ಅಂದರೆ ಏನು? ಸೊ ಇದರಲ್ಲಿ ನಾವು ದುಡ್ಡು ಅರ್ನ್ ಮಾಡ್ಬೋದಾ ಅಥವಾ ಇಲ್ವಾ? ಸೊ ಇದೊಂದು ಫೇಕ್ ಕಂಪ್ನಿನಾ? ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನನಗೆ ಅರ್ಥ ಮಾಡಿಸ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೇ ಸೊ ಕೊನೆ ತನಕ ನೋಡಿ. ಸೊ ನಿಮಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಓಕೆ, ಸೊ ಲೀಡ್ಸ್ ಆರ್ ಅನ್ನೋದು ಒಂದು ಇ ಟೆಕ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಅರ್ಥ. ಸೊ ಇದೊಂದು ಆನ್ಲೈನ್ ಲರ್ನಿಂಗ್ ವೆಬ್ಸೈಟ್. ಓಕೆ, ಸೊ ಇದೊಂದು ಲರ್ನಿಂಗ್ ವೆಬ್ಸೈಟ್ ವಿತ್ ಇದೊಂದು ಅರ್ನಿಂಗ್ ವೆಬ್ಸೈಟ್ ಕೂಡ ಹೌದು. ಓಕೆ, ಸೊ ಇದು ಯಾವುದೇ ರೀತಿ ಫೇಕ್ ಅಲ್ಲ, ಇದು 100% ಜೆನ್ಯೂನ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ವಿತ್ ನಾನು ನಿಮಗೆ ಪ್ರೂಫ್ ಕೂಡ ಇಲ್ಲಿ ಶೋ ಮಾಡ್ತೀನಿ. ಸೊ ಇದು ಜೆನ್ಯೂನ್ ಕಂಪ್ನಿನ. ಸೊ ಇದು ಏನಾದರೂ ರಿಯಲ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ, ಯಾವುದೇ ರೀತಿ ಫೇಕ್ ಅಲ್ಲ, 100% ಇದು ರಿಯಲ್ ಜೆನ್ಯೂನ್ ಕಂಪ್ನಿ. ಸೊ ಇದು ವಿತ್ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿ ಬಂದಂಥ ಕಂಪ್ನಿ ಇದು. ಸೊ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೀನಿ. ಓಕೆ, ಸೊ ಬೇಸಿಕಲಿ ನಾನು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಸಂದೀಪ್ ಅಂತ ಹೇಳ್ಬಿಟ್ಟು BSc ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಜಾಬು ಅಂತೇಳಿ ಬೆಂಗಳೂರಿಗೆ ಹೋದೆ. ಸೊ ಬೆಂಗಳೂರು ತಕ್ಷಣ ನನಗೆ ಸಿಕ್ಕಂಥ ಸ್ಯಾಲರಿ ಕೇವಲ 18,000 ಮಾತ್ರ. ಸೊ ನಾನು BSc ಕಂಪ್ಲೀಟ್ ಮಾಡಿದೆ. ಸೊ ಟೋಟಲಾಗಿ ನನ್ನ ಎಜುಕೇಷನ್ ಪರ್ಪಸ್ ಅಂತೇಳಿ 18 ವರ್ಷ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಓಕೆ, ಸೊ ನಾನು ಎಜುಕೇಷನ್ ಅಂತೇಳಿ 18 ಇಯರ್ಸ್ ನಾನು ಟೈಮ್ನ ಸ್ಪೆಂಡ್ ಮಾಡಿದೆ. ಬಟ್ ನನಗೆ ಸಿಕ್ಕಂಥ ಸ್ಯಾಲ್ರಿ ಎಷ್ಟಂತಂದರೆ ಕೇವಲ 18,000 ಮಾತ್ರ. ಸೊ ಯೋಚನೆ ಮಾಡಿ, ಇಷ್ಟೊಂದು ನಾನು ಟೈಮ್ನ ಸ್ಪೆಂಡ್ ಮಾಡಿದ ತಕ್ಷಣ ನನಗೆ ಸಿಕ್ಕಂಥ ಸ್ಯಾಲ್ರಿ ಬರೀ 18,000 ಅಂತಂದರೆ, ಸೊ ಅದಕ್ಕೋಸ್ಕರ ನಾನು ಆ ಜಾಬ್ನ ಕ್ವಿಟ್ ಮಾಡಿ ಈ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿದೆ. ಈ ಬಿಸ್ನೆಸ್ನಲ್ಲಿ ನಾನು ತಿಂಗಳಿಗೆ 25,000 ರಿಂದ 30,000 ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಆ್ಯಸ್ ಅ ಪಾರ್ಟ್ ಟೈಮ್ ಆಗಿ ನಾನು ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಕೂಡ ಇಲ್ಲಿ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಒಂದು ಸೈಡ್ ಸೋರ್ಸ್ ಆಫ್ ಇನ್ಕಮ್ ಅರ್ನ್ ಮಾಡಬೇಕಾ ಅಥವಾ ಇದನ್ನೇ ಫುಲ್ ಟೈಮ್ ಆಗಿ ಮಾಡಬೇಕಾ ಅಥವಾ ನೀವು ಯಾವ ರೀತಿ ಮಾಡಿದರೆ ನಿಮಗೆ ಇದು ಬೆಟರ್ ಆಪ್ಷನ್ ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆ, ಸೊ ಲೀಡ್ಸ್ ಆರ್ ಕಂಪ್ನಿದಲ್ಲಿ ಯಾರು ಬೇಕಿದ್ರೂ ಕೂಡ ವರ್ಕ್ ಮಾಡ್ಬೋದು. ಓಕೆ, ಇದಕ್ಕೆ ಸ್ಟೂಡೆಂಟ್ಸು ಅಥವಾ ಹೌಸ್ ವೈಫು ಅಥವಾ ಜಾಬ್ ಪರ್ಸನ್ಸು ಅಥವಾ ವರ್ಕರ್ಸು ಯಾವುದೇ ಒಬ್ಬ ವ್ಯಕ್ತಿ ಕೂಡ ಈ ಬಿಸ್ನೆಸ್ದಲ್ಲಿ ಈ ವರ್ಕ್ನ ಮಾಡ್ಬೋದು. ಓಕೆ, ಸೊ ಇದಕ್ಕೆ 3 ಥಿಂಗ್ಸ್ ಭಾಳ ಇಂಪಾರ್ಟೆಂಟ್. ಈ 3 ಥಿಂಗ್ಸ್ ನಿಮ್ಮ ಏನಾದರೂ ಇತ್ತು ಅಂತಂದರೆ ಅವರೆಲ್ಲರೂ ಕೂಡ ಈ ಕೆಲಸನ ಮಾಡ್ಬೋದು. ಓಕೆ, ಸೊ ಒಂದನೇದಾಗಿ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇರಬೇಕು, ಎರಡನೇದಾಗಿ ನಿಮ್ಮ ಹತ್ರ ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಆ್ಯಂಡ್ ಮೂರನೇದಾಗಿ ನಿಮ್ಮ ಹತ್ರ ಒಂದು ಲೈಕ್ ಡೈಲಿ 1 ರಿಂದ 2 ಗಂಟೆ ಫ್ರೀ ಟೈಮ್ ಇರಬೇಕು. ಓಕೆ, ಒಂದು ಸ್ಮಾರ್ಟ್ಫೋನು, ಒಂದು ಇಂಟರ್ನೆಟ್ ಕನೆಕ್ಷನ್ನು ಆ್ಯಂಡ್ ವಿತ್ ಡೈಲಿ 1 ರಿಂದ 2 ಗಂಟೆ ಫ್ರೀ ಟೈಮ್ ಇರಬೇಕು. ಸೊ ಐ ಹೋಪ್ ಇದು ಪ್ರತಿಯೊಬ್ಬರ ಕಡೆ ಕೂಡ ಲೈಕ್ ಇದೆ ಅಂತ ಅನ್ಕೋತೀನಿ. ಸೊ ಹಾಗಿದ್ದರೆ ಇತ್ತು ಅಂತಂದರೆ ಸೊ ನೀವು ಕೂಡ ಈ ಕೆಲಸನ ಮಾಡ್ಬೋದು. ಓಕೆ, ಸೊ ನೀವು ಕೂಡ ಇಲ್ಲಿ ತಿಂಗಳಿಗೆ 25,000 ರಿಂದ 30,000 ಈ ಲೀಡ್ಸ್ ಆರ್ ಅನ್ನೋ ಕಂಪ್ನಿಯಲ್ಲಿ ಸೊ ನೀವು ಕೂಡ ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಓಕೆ, ಸೊ ನಾವಿಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು? ಸೊ ಕಂಪ್ನಿಗಾಗಿ ನಾನು ಮೊದಲನೇದಾಗಿ ಇದನ್ನ ಲೀಗಲಿಟಿ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಇದು MCA.government.in ಅಂತೇಳಿ ಒಂದು ಗೂಗಲಲ್ಲಿ ಹೋಗ್ಬಿಟ್ಟು ಸೊ ಟೈಪ್ ಮಾಡಿ, ಅಲ್ಲಿ ಹೋಗ್ಬಿಟ್ಟು LLP ಸರ್ವಿಸ್ ಅಂತ ಟೈಪ್ ಮಾಡಿ. ಸೊ ಅಲ್ಲಿ ನಿಮಗೆ LLP ಸರ್ವಿಸ್ದಲ್ಲಿ ಲೀಡ್ಸ್ ಅಂತ ಟೈಪ್ ಮಾಡಿ. ಸೊ ನಿಮಗೆ ಅಲ್ಲಿ ಈ ಕಂಪ್ನಿ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿದೆನಾ ಅಥವಾ ಇಲ್ವಾ ಅಂತೇಳಿ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಓಕೆ, MCA.government.in ಇದನ್ನು ಗೂಗಲಲ್ಲಿ ಟೈಪ್ ಮಾಡಿ, ಅಲ್ಲಿ ಹೋದ ತಕ್ಷಣ LLP ಸರ್ವಿಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಟೈಪ್ ಮಾಡಿದ ತಕ್ಷಣ ಸೊ ಲೈಕ್ ಲೀಡ್ಸ್ ಆರ್ ಕಂಪ್ನಿ ಅಂತೇಳಿ ಟೈಪ್ ಮಾಡಿ, ಅಲ್ಲಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಈ ಕಂಪ್ನಿ ಅಪ್ರೂವ್ಡ್ ಅಂತೇಳಿ ನಿಮಗೆ ಶೋ ಆಗುತ್ತೆ. ಓಕೆ, ಇದು 100% ಕಂಪನಿ ಗೌರ್ಮೆಂಟ್ ವೆಬ್ಸೈಟ್. ಸೊ ಇದು ಲೈಕ್ ಇಂಡಿಯಾದಲ್ಲಿ 100% ಜೆನ್ಯೂನ್ ಆಗಿ ವರ್ಕ್ ಮಾಡ್ತಾ ಇದೆ. ಸುಮಾರು ಇದರಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ ಇದರಲ್ಲಿ ಪರ್ ಮಂತ್ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾನು ನಿಮಗೆ ವಿತ್ ಪ್ರೂಫ್ಸ್ ಕೂಡ ಇಲ್ಲಿ ಶೋ ಮಾಡ್ತೀನಿ. ಈ ಕಂಪ್ನಿಯಲ್ಲಿ ಯಾರೆಲ್ಲ ತಿಂಗಳಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದಾರೆ ಅಂತೇಳಿ. ವಿತ್ ನಮ್ಮ ಕರ್ನಾಟಕದಲ್ಲಿ ಕನ್ನಡದವರು ಕೂಡ ಇದರಲ್ಲಿ ತುಂಬ ಜನ ವರ್ಕ್ನ ಮಾಡ್ತಾ ಇದ್ದಾರೆ. ಸೊ ತುಂಬ ಜನ ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ವ್ಯಕ್ತಿಯನ್ನು ನೋಡ್ಬೋದು. ಈ ವ್ಯಕ್ತಿ ಕರ್ನಾಟಕದಿಂದ ಸೊ ಆಲ್ರೆಡಿ ಈ ವೆಬ್ಸೈಟ್ ಮುಖಾಂತರ 25 ಲಕ್ಷ ಇನ್ಕಮ್ನ ಅರ್ನ್ ಮಾಡಿದ್ದಾರೆ. ಓಕೆ, 25 ಲ್ಯಾಕ್ಸ್ ಈ ವೆಬ್ಸೈಟ್ ಮುಖಾಂತರ ಇನ್ಕಮ್ನ ಅರ್ನ್ ಮಾಡಿದ್ದಾರೆ ಆ್ಯಸ್ ಅ ಪಾರ್ಟ್ ಟೈಮ್ ಆಗಿ. ಸೊ ಈ ವ್ಯಕ್ತಿ 25 ಲ್ಯಾಕ್ಸ್. ಓಕೆ, ಯೋಚನೆ ಮಾಡಿ, ಈ ಒಂದು ಲೈಕ್ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿರಲಿಲ್ಲ ಅಂದರೆ ಈ ವ್ಯಕ್ತಿ ವರ್ಕ್ ಮಾಡೋಕ್ಕೆ ಚಾನ್ಸ್ ಇರ್ತಿರಲಿಲ್ಲ. ಬಟ್ ಈ ವ್ಯಕ್ತಿ ಈ ಕಂಪ್ನಿ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಇದೆ ಅಂತೇಳಿ ಸೊ ಈ ವ್ಯಕ್ತಿ ವರ್ಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 25 ಲ್ಯಾಕ್ಸ್ ಇನ್ಕಮ್ ಅರ್ನ್ ಮಾಡಿದ್ದಾರೆ. ಸೊ ನೀವು ಕೂಡ ಇಲ್ಲಿ ಇನ್ಕಮ್ನ ಅರ್ನ್ ಮಾಡಬೇಕಾ? ಸೊ ಹಾಗಿದ್ದರೆ ಈ ಲೈಕ್ ಇದರಲ್ಲಿ ನೀವು ಟೋಟಲಾಗಿ 3 ಥರ ವರ್ಕ್ನ ಮಾಡ್ಬೋದು. ಓಕೆ, ಸೊ ಒಂದನೇದಾಗಿ ಫ್ರೀಲ್ಯಾನ್ಸಿಂಗ್ ವರ್ಕಾಗಿ ಕೂಡ ನೀವು ಮಾಡ್ಬೋದು. ಸೊ ಅದು ಯಾವ ರೀತಿ ಮಾಡಬೇಕಂದ್ರೆ ಪ್ರತಿಯೊಂದು ಕಂಪ್ನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಸ್ತಾ ಹೋಗುತ್ತೆ. ಸೊ ಫ್ರೀಲ್ಯಾನ್ಸಿಂಗ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ ಅಂತ. ಸೊ ಫ್ರೀಲ್ಯಾನ್ಸಿಂಗ್ ಅಂತಂದರೆ ಸೊ ಒಂದು
ಲೈಕ್ ಫೀವರ್ ಅಥವಾ ವರ್ಕ್ ಅಂತ ಹೇಳಿ ಒಂದೆರಡು ಮೂರು ಲೈಕ್ ಆ್ಯಪ್ಸ್ ಇದ್ದಾವೆ. ಆ ಆ್ಯಪ್ಸ್ದಲ್ಲಿ ನೀವು ಈ ಪ್ಲ್ಯಾಟ್ಫಾರ್ಮಲ್ಲಿ ಏನಾದರೂ ಸ್ಕಿಲ್ಸನ್ನು ಕಲಿತಿರ್ತಂದರೆ ಸೊ ಅಲ್ಲಿ ನೀವು ಅಪ್ಲೈ ಮಾಡಿದ ತಕ್ಷಣ ಕೆಲವೊಂದಿಷ್ಟು ಕಂಪನಿ ನಿಮಗೆ ವರ್ಕ್ನ ಕೊಟ್ಟಿರುತ್ತೆ. ಆ ವರ್ಕ್ನ ನೀವು ಕಂಪ್ಲೀಟ್ ಮಾಡಿ ಕೊಟ್ಟರೆ ಸೊ ಅಲ್ಲಿ ನಿಮಗೆ ಕಂಪ್ನಿದವರು ಇನ್ಕಮ್ ಅಂತ ಕೊಡ್ತಾರೆ. ಲೈಕ್ ಯಾವುದೋ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಯಾವುದೋ ಒಂದು ಎಡಿಟಿಂಗ್ಸ್ ಅವರು ನಿಮಗೆ ಒಂದು ಇದನ್ನ ವರ್ಕ್ನ ಮಾಡಿಕೊಡಿ, ಸೊ ನಾನು ನಿಮಗೆ ಇಂತಿಷ್ಟು ಕಮಿಷನ್ ಅಂತ ಕೊಡ್ತೀನಿ ಅಂತಂದರೆ ಸೊ ನೀವು ಅದನ್ನೇನಾದರೂ ವರ್ಕ್ನ ಮಾಡಿಕೊಟ್ರೆ ಸೊ ಅವರು ನಿಮಗೆ ಲೈಕ್ ಇನ್ಕಮ್ ಅಂತ ಕೊಡ್ತಾರೆ. ಸೊ ಇದು ಫ್ರೀಲ್ಯಾನ್ಸಿಂಗ್ ವರ್ಕು. ಓಕೆ, ಸೊ ಇದು ಒಂದೇ ಅಂತಲ್ಲ, ನಿಮ್ಮ ಹತ್ರ ಯಾವ್ಯಾವ ಸ್ಕಿಲ್ ಇದ್ದಾವೆ ಪ್ರತಿಯೊಂದು ಕೂಡ ನೀವು ಇಲ್ಲಿ ಲೈಕ್ ನಿಮ್ಮದು ಸ್ಕಿಲ್ ಈ ಕಂಪ್ನಿದಲ್ಲಿ ಏನೇನು ಸ್ಕಿಲ್ನ ಕಲ್ತಿರ್ತೀರಲ್ಲ, ಲೈಕ್ ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್, ಲೈಕ್ ಲಿಂಕ್ಡ್ಇನ್ ಮಾಸ್ಟರಿ, ಲೈಕ್ ಮೈಕ್ರೋಸಾಫ್ಟ್ ಆ್ಯಡ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ಈಗ ಏನೇನು ಕೋರ್ಸ್ನ ಕಲ್ತಿರ್ತೀರಲ್ಲ ಈ ಕೋರ್ಸ್ನಿಂದ ನಿಮಗೆ ಏನು ನಾಲೆಜ್ನ ತೊಗೊಂಡಿರ್ತೀರಲ್ಲ ಸೊ ಇದು ನನ್ನ ಹತ್ರ ನಾಲೆಜ್ ಇದೆ, ನನ್ನ ಹತ್ರ ಇದು ಸರ್ಟಿಫಿಕೇಟ್ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಇದೆಲ್ಲ ಕೂಡ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ನೀವು ಏನಾದರೂ ಲೈಕ್ ಸ್ಕಿಲ್ ಇದೆ ಅಂತ ಅಂದ್ಬಿಟ್ಟು ನೀವು ಏನಾದರೂ ವರ್ಕ್ನ ಅಪ್ಡೇಟ್ ಮಾಡಿದರೆ ಸಾಕು, ಫ್ರೀಲ್ಯಾನ್ಸಿಂಗ್ ಆ್ಯಪ್ ಒಳಗಡೆ ನೀವು ಇನ್ನು ಅಪ್ಡೇಟ್ ಮಾಡಿದರೆ ಸಾಕು, ಅಲ್ಲಿ ಅವ್ರಿಗೆ ವರ್ಕ್ನ ನೀವು ಮಾಡಿಕೊಟ್ರೆ ಲೈಕ್ ಎಕ್ಸಾಂಪಲು ಡಾಟಾ ಎಂಟ್ರಿ ತೊಗೊಳ್ಳಿ. ಓಕೆ, ಅವ್ರು ಕೆಲವೊಂದಿಷ್ಟು ನಿಮಗೆ ವರ್ಕ್ನ ಕೊಡ್ತಾರೆ, ಆ ವರ್ಕ್ನ ನೀವು ಕಂಪ್ಲೀಟ್ ಮಾಡಿಕೊಟ್ರು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ನೀವು ಮೊಬೈಲ್ನ ಯೂಸ್ ಮಾಡ್ಕೊಂಡು ಅಥವಾ ಲ್ಯಾಪ್ಟಾಪ್ ಅಥವಾ ಪಿ ಸಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ರೆ ಸೊ ಅವರು ನಿಮಗೆ ಕಮಿಷನ್ ಕೊಡ್ತಾರೆ. ಲೈಕ್ ವೀಕ್ಲಿ ಕಮಿಷನ್, ಲೈಕ್ ಮಂತ್ಲಿ ಕಮಿಷನ್ ಅಂತ ಇರುತ್ತೆ, ಸೊ ಅದನ್ನು ನಿಮಗೆ ಕೊಡ್ತಾರೆ. ಸೊ ಇದು ಫ್ರೀಲ್ಯಾನ್ಸಿಂಗ್ ವರ್ಕು. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ನಿಮಗೆ ಮಾಹಿತಿ ಬೇಕಿದೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ಕೊಡ್ತೀನಿ. ಓಕೆ, ಸೊ ಅಲ್ಲಿ ಎರಡನೇದಾಗಿದೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಏನಿದು ಅಫಿಲಿಯೇಟ್ ಮಾರ್ಕೆಟಿಂಗ್? ಓಕೆ, ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ಈ ಲೀಡ್ಸ್ ಆರ್ ಕಂಪ್ನಿದಲ್ಲಿ ಟೋಟಲಿಗೆ 3 ಕೋರ್ಸಸ್ನ ಲೈಕ್ ಅವರು ರೆಡಿ ಮಾಡಿದ್ದಾರೆ. ಓಕೆ, ಸೊ 3 ಕೋರ್ಸಸ್ಸಲ್ಲಿ ಒಂದನೇದಾಗಿ ಲೀಡ್ಸ್ ಆರ್ ಲೈಟ್ ಅಂತ ಅಂದ್ಬಿಟ್ಟು, ಲೀಡ್ಸ್ ಆರ್ ಸ್ಟ್ಯಾಂಡರ್ಡ್, ಲೀಡ್ಸ್ ಆರ್ ಪ್ರೋ ಅಂತ ಹೇಳ್ಬಿಟ್ಟು ಸೊ ಈ 3 ಕೋರ್ಸ್ ಕೂಡ ಅವರು ರೆಡಿ ಮಾಡಿದ್ದಾರೆ. ಈ ಕೋರ್ಸನ್ನು ನಾವು ಪ್ರಮೋಟಿಂಗ್ ಮಾಡೋ ಮುಖಾಂತರ ಲೈಕ್ ನಮಗೆ ಇಲ್ಲಿ ಪರ್ ಡೇ 2,000ರಿಂದ 4,000ವರೆಗೂ ನಾವಿಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ ಲೀಡ್ಸ್ ಆರ್ ಲೈಟ್ ನಾವು ಕೋರ್ಸ್ನ ರೆಕಮೆಂಡ್ ಮಾಡಿದ್ವಿ ಅಂತಂದರೆ ನಮಗೆ ಇಲ್ಲಿ ಪರ್ ಡೇ 1,000ರಿಂದ 2,000ವರೆಗೂ ಇನ್ಕಮ್ನ ಅರ್ನ್ ಮಾಡ್ಬೋದು. ಲೀಡ್ಸ್ ಆರ್ ಸ್ಟ್ಯಾಂಡರ್ಡ್ ಕೋರ್ಸ್ ಏನಾದರೂ ನಾವು ರೆಕಮೆಂಡ್ ಮಾಡಿದ್ವಿ ಅಂತಂದರೆ ಪರ್ ಡೇ ನಾವಿಲ್ಲಿ ಸೊ 2,000ರಿಂದ 3,000ವರೆಗೂ ನಾವು ಇನ್ಕಮ್ ಅರ್ನ್ ಮಾಡ್ಬೋದು. ಅದೇ ರೀತಿ ಲೀಡ್ಸ್ ಆರ್ ಪ್ರೋ ಅಂತ ಅಂದ್ಬಿಟ್ಟು ಸೊ ಈ ಪ್ರೋ ಕೋರ್ಸ್ ಏನಾದರೂ ನೀವು ರೆಕಮೆಂಡ್ ಮಾಡಿರ್ತಂದರೆ ಪರ್ ಡೇ ನೀವು 5ರಿಂದ 10,000ವರೆಗೂ ಇನ್ಕಮ್ನ ಅರ್ನ್ ಮಾಡ್ಬೋದು. ಓಕೆ, ನಾನು ನಿಮಗೆ ಆವಾಗಲೇ ಹೇಳಿದೆ ಆ ವ್ಯಕ್ತಿ 25 ಲಕ್ಷ ಇನ್ಕಮ್ನ ಅರ್ನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ವ್ಯಕ್ತಿ ಲೈಕ್ ಪ್ರೋ ಕೋರ್ಸ್ನಲ್ಲಿ ತೊಗೊಂಡ್ಬಿಟ್ಟು ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡಿಬಿಟ್ಟು ಲೈಕ್ ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರ್ಬೋದು ಅಥವಾ ಈ ಲೈಕ್ ಈ ಲೀಡ್ಸ್ ಆ್ಯಪ್ದಲ್ಲಿ ಈ ಕೋರ್ಸ್ನ ರೆಕಮೆಂಡ್ ಮಾಡೋ ಮುಖಾಂತರ ಇರ್ಬೋದು. ಸೊ ಈ ರೀತಿ ಇನ್ಕಮ್ನ ಅರ್ನ್ ಮಾಡ್ತಾಯಿದ್ದಾರೆ. ಸೊ ನೀವು ಕೂಡ ಈ ರೀತಿ ಇನ್ಕಮ್ನ ಅರ್ನ್ ಮಾಡಬೇಕಾದ್ರೆ ಸೊ ಯಾವುದಾದ್ರೂ ಈ ಕೋರ್ಸ್ನ ಒಂದು ನೀವು ತಗೊಂಡ್ರೆ ಲೈಕ್ ಪರ್ಚೇಸ್ ಮಾಡಿದ್ರೆ ಅಂತಂದರೆ ಸೊ ನೀವು ಪರ್ಚೇಸ್ ಮಾಡಿದ ತಕ್ಷಣ ನಿಮಗೆ ಫ್ರೀಯಾಗಿ ಕೊಡಲ್ಲ, ಯಾಕಂದರೆ ನೀವು ಇಲ್ಲಿ ದುಡ್ಡು ಪೇ ಮಾಡಬೇಕು. ಸೊ ದುಡ್ಡು ಅಂತ ಆಗಂತಬಿಟ್ಟು ಜಾಸ್ತಿ ಕೂಡ ಅಮೌಂಟ್ ಇಲ್ಲ ಇಲ್ಲಿ. ಸೊ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಆದ ತಕ್ಷಣ ನೀವು ಭಯ ಪಡ್ತೀರ. ಓಕೆ, ಸೊ ನಾವಿಲ್ಲಿ ಯಾಕೆ ದುಡ್ಡು ಕೊಡಬೇಕು, ನಾವು ಏನಾದರೂ ದುಡ್ಡು ಹಾಕಿದ ಮೇಲೆ ಕಂಪ್ನಿ ಏನಾದರೂ ಮುಚ್ಕೊಂಡು ಹೋಯ್ತು ಅಂತಂದರೆ ಸೊ ಕಂಪ್ನಿ ಏನಾದರೂ ಬಂದ್ ಆಯ್ತು ಅಂತಂದರೆ ಸೊ ನಿಮ್ಮೊಂದು ಭಯ ಇರುತ್ತೆ. ಸೊ ಭಯ ಪಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಇದು ಕಂಪ್ಲೀಟಾಗಿ ಗೌರ್ಮೆಂಟ್ ಅಂಡರ್ ವರ್ಕ್ ಮಾಡ್ತಾ ಇರೋದು ವಿತ್ GST ಸರ್ಟಿಫಿಕೇಟ್ ಇದೆ, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇದೆ. ಸೊ ಕಂಪ್ನಿ 100% ಲೀಗಲಾಗಿ ರನ್ ಆಗ್ತಾ ಇದೆ. ಓಕೆ, ಸೊ ನೀವು ಯಾವುದೇ ಒಂದು ಕೋರ್ಸ್ನ ತೊಗೊಂಡು ಕೂಡ GST ಪೇ ಮಾಡಿ ಇಲ್ಲಿ ಕೋರ್ಸ್ನ ತೊಗೊಂಡಿರ್ತೀರ. ಆ್ಯಂಡ್ ಯಾವುದೇ ಒಂದು ಕಂಪ್ನಿ ನಿಮಗೆ ಅಕೌಂಟಿಗೆ ಇನ್ಕಮ್ ಬರುತ್ತೆ ಅಂದ್ರೆ ಕೂಡ 5% TDS ಕಟ್ಟಾಗಿ ನಿಮಗೆ ಇಲ್ಲಿ ಇನ್ಕಮ್ ಬರುತ್ತೆ. ಸೊ 100% ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಹೆದರಕ್ಕೆ ಹೋಗಬೇಡಿ. ಸೊ ನೀವು ಈ ಕೋರ್ಸ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ ಅಂತ. ಸೊ ಒಂದನೇದಾಗಿ ಲೀಡ್ಸ್ ಆರ್ ಲೈಟ್ ಅಂತ ಅಂದ್ಬಿಟ್ಟು ಸೊ ಈ ಲೀಡ್ಸ್ ಆರ್ ಲೈಟ್ ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು 2,360 ರೂಪಾಯಿ. ಓಕೆ, 2,360 ರುಪೀಸು. ಸೊ ನೀವು ಇಲ್ಲಿ ಪರ್ ಡೇ 1,000ರಿಂದ 2,000 ರೂಪಾಯಿ ಇನ್ಕಮ್ ಕೂಡ ಅರ್ನ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನೀವು ತುಂಬ ಸ್ಕಿಲ್ನ ಕಲಿತಾರೆ. ಲೈಕ್ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಲೈಕ್ ಫೇಸ್ಬುಕ್ ಆ್ಯಡ್ಸ್ ಆಗಿರ್ಬೋದು, ಲೈಕ್ ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಲೈಕ್ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಆಗಿರ್ಬೋದು. ಸೊ ಈ ಕೋರ್ಸ್ನ ನೀವು ಇಲ್ಲಿ ಕಲಿತೀರಾ. ಓಕೆ, ಆ್ಯಂಡ್ ಎರಡನೇ ಕೋರ್ಸ್ ಬಂದುಬಿಟ್ಟು ಲೀಡ್ಸ್ ಆರ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 4,130 ರುಪೀಸ್. ಓಕೆ, 4,130 ರೂಪಾಯಿ. ಸೊ ಇದ್ರ ಈ ಕೋರ್ಸ್ನಲ್ಲಿ ನಮಗೆ ಲೈಕ್ ಲಿಂಕ್ಡ್ಇನ್ ಮಾಸ್ಟರಿ ಅಥವಾ ನಮ್ಮ ಫ್ರೀಲ್ಯಾನ್ಸಿಂಗ್ ವರ್ಕು ಲೈಕ್ ಇದ್ರ ಬಗ್ಗೆ ನಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಓಕೆ, ಸೊ ಈ ಕೋರ್ಸು ನಾವೇನಾದರೂ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ನೀವು ಫ್ರೀಲ್ಯಾನ್ಸಿಂಗ್ ವರ್ಕಾಗಿ ಕೂಡ ಮಾಡ್ಬೋದು ಅಥವಾ ನೀವು ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಸೊ ಇದರಲ್ಲಿ ನೀವು ಪರ್ ಡೇ 2,000ರಿಂದ 3,000 4,000 ಇರೋದು ನೀವು ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಓಕೆ, ಲೀಡ್ಸ್ ಆರ್ ಪ್ರೋ ಏನಾದರೂ ತೊಗೊಂಡಿರ್ತಂದ್ರೆ ನೀವು ಫಸ್ಟ್ 2 ಕೋರ್ಸ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆ, ಇಲ್ಲಿ ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟಿಂಗ್ ಕೂಡ ನಿಮಗೆ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಫಸ್ಟ್ 2 ಕೋರ್ಸ್ ಕೂಡ ನಿಮಗೆ ಇಲ್ಲಿ ಫ್ರೀಯಾಗಿ ಸಿಗುತ್ತೆ.
ಓಕೆ, ಲೀಡ್ಸ್ ಆರ್ ಸ್ಟ್ಯಾಂಡರ್ಡ್, ಲೀಡ್ಸ್ ಆರ್ ಲೈಟ್ ಕೂಡ ಫ್ರೀಯಾಗಿ ಸಿಗುತ್ತೆ. ಅವು ಎರಡು ಕೋರ್ಸ್ ನಿಮಗೆ ಫ್ರೀಯಾಗಿ ಸಿಗೋ ಜೊತೆಗೆ ನೀವು ಇಲ್ಲಿ ಪರ್ ಮಂತ್ ಪರ್ ಡೇ 5,000 to 10,000 ನೀವು ಇಲ್ಲಿ ಇನ್ಕಮ್ ಕೂಡ ಅರ್ನ್ ಮಾಡ್ತೀರಾ. ಓಕೆ, ಸೊ ಒಂದು ಒಳ್ಳೆ ಆಪರ್ಚುನಿಟಿ ಇಲ್ಲಿ ಇನ್ಕಮ್ನ ಅರ್ನ್ ಮಾಡೋದಕ್ಕೆ. ಸೊ ಒಂದು ಈ ಕೋರ್ಸ್ ಏನಾದರೂ ನೀವು ತಗೊಂಡು ಸ್ಕಿಲ್ಸ್ ಏನಾದರೂ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಸೊ ನೀವು ಕೂಡ ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ತೀರಾ. ಓಕೆ, ಸೊ ನಾನು ಹೇಳ್ಬೋದು ಇಷ್ಟು ದುಡ್ಡನ್ನು ಅರೇಂಜ್ ಮಾಡೋದು ಯಾವ ರೀತಿ. ನನ್ನ ಹತ್ರ ಇಲ್ಲಿ ಟೈಮ್ ಇಲ್ಲ, ನಾನು ಇದು ವರ್ಕ್ ಮಾಡೋಕ್ಕೆ ಆಗಂಗಿಲ್ಲ, ಕೆಲವೊಂದಿಷ್ಟು ನಿಮ್ಮ ಮೈಂಡಲ್ಲಿ ಕ್ವಶನ್ಸ್ ಓಡಾಡ್ತಾ ಇರುತ್ತೆ. ಸೊ ಆ ಕ್ವಶನ್ಸ್ಗೆ ನಾನು ನಿಮಗೆ ಇಲ್ಲಿ ಸೊಲ್ಯೂಷನ್ ಕೂಡ ಕೊಡ್ತೀನಿ. ಒಂದನೇದಾಗಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ, ಸೊ ಇವಾಗ ನೀವು ಮೊಬೈಲ್ನ ಯೂಸ್ ಮಾಡ್ತೀರಾ. ಓಕೆ, ನೀವು ಮೊಬೈಲ್ನ ಏನಾದರೂ ತೆಗೆದಿರ್ತಿದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸ್ನ್ಯಾಪ್ಚಾಟು ಇವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೀವು ವರ್ಷದಲ್ಲಿ ನಿಮ್ಮದು ಟೈಮ್ ಸ್ಪೆಂಡ್ ಆಗುತ್ತೆ 2 ರಿಂದ 3 ತಾಸು ಟೈಮ್ ಸ್ಪೆಂಡ್ ಆಗುತ್ತೆ. ಪರ್ ಡೇ ನೀವು 2 ರಿಂದ 3 ತಾಸು ನೀವು ಮೊಬೈಲ್ನ ನೋಡಿ ಟೈಮ್ನ ವೇಸ್ಟ್ ಮಾಡ್ತಿದ್ರೆ ಅದರಿಂದ ಯಾವುದೇ ನಿಮಗೆ ಲೈಕ್ ಇನ್ಕಮ್ ಕೂಡ ಜನರೇಟ್ ಆಗ್ತಾ ಇಲ್ಲ. ಬಟ್ ನಿಮ್ಮದು ಟೈಮ್ ಸ್ಪೆಂಡ್ ಆಗ್ತಾ ಇದೆ, ನಿಮ್ಮಿಂದ ಯಾರೋ ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದಾರೆ, ಬಟ್ ಅದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಫಿಟ್ ಇಲ್ಲ. ನಿಮ್ಗೆ ಬರೀ ಜಸ್ಟ್ ಟೈಮ್ ಸ್ಪೆಂಡ್ ಆಗ್ತಾ ಇದೆ, ಸೊ ನಿಮಗೆ ಇಲ್ಲಿ ಪ್ರಾಫಿಟ್ ಏನಿಲ್ಲ. ಬಟ್ ಅದೇ ಇದರಲ್ಲಿ ಏನಾದ್ರು ಸ್ಕಿಲ್ನ ಕಲ್ತಿರೋದಂದರೆ ಅದೇ ಮೊಬೈಲ್ನಲ್ಲಿ ಅದೇ ನೀವು ಟೈಮನ್ನು ಕೊಡೋದಕ್ಕಂದ್ರೆ ಆ ಟೈಮ್ನ ಇದಕ್ಕೆ ಕೊಟ್ಟಿರ್ತಂದರೆ ಸೊ ನೀವು ಇಲ್ಲಿ ಪರ್ ಡೇ 2,000, 3,000, 4,000, 5,000 ಇಲ್ಲಿ ಇನ್ಕಮ್ ಕೂಡ ಅರ್ನ್ ಮಾಡ್ತೀರಾ. ಆ್ಯಂಡ್ ನಿಮ್ಮದು ಸ್ಕಿಲ್ಸ್ ಕೂಡ ಇಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ. ಓಕೆ, ಸೊ ಇನ್ನೊಂದು ನೀವು ಕೇಳ್ಬೋದು, ಸೊ ಲೈಕ್ ಒಂದು ಮೂವಿ ನೋಡ್ತೀರಾ, ನೀವು ಒಂದು ವೀಕ್ಲಿ ಮೂವಿ, ಒಂದು ವೀಕೆಂಡಲ್ಲಿ ಲೈಕ್ ರಿಲ್ಯಾಕ್ಸ್ ಆಗಲಿ ಅಂತೇಳಿ, ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಮೂವಿನ ನೋಡ್ತೀರಾ, ಹೌದಲ್ವಾ? ಆ ಮೂವಿನ ನೋಡಬೇಕಂತಂದ್ರೆ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಮೂವಿ ಬರುತ್ತೆ, ಆ ಮೂವಿ ಮೇಲೆ ಕ್ಲಿಕ್ ಮಾಡ್ತೀರಾ, ನೀವು 3 ಅವರ್ ನಿಮ್ಮದು ಟೈಮ್ ತೊಗೊಳುತ್ತೆ. ಓಕೆ, 3 ಅವರ್ಸು ಆ ಫುಲ್ ಫಿಲ್ಮ್ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ 3 ಅವರ್ಸ್ ಟೈಮ್ ತೊಗೊಳುತ್ತೆ. ಸೊ ಯೋಚನೆ ಮಾಡಿ 3 ತಾಸು ನೀವು ಟೈಮ್ನ ಆ ಫಿಲ್ಮ್ಗೋಸ್ಕರ ಕೊಡ್ತೀರಾ, ಅದೇ ಟೈಮ್ನ ನೀವು ಈ ಪ್ಲ್ಯಾಟ್ಫಾರ್ಮ್ಗೆ ಕೊಟ್ಟರೆ ನೀವು ಇಲ್ಲಿ ಇನ್ಕಮ್ ಆದರೂ ಜನ್ರೇಟ್ ಮಾಡ್ಬೋದಲ್ವಾ? ಸೊ ಯೋಚನೆ ಮಾಡಿ ಒನ್ ಟೈಮ್. ಓಕೆ, ಆಪರ್ಚುನಿಟಿ ಬೆಸ್ಟ್ ಇದೆ. ಸೊ ಆ್ಯಂಡ್ ಎರಡನೇದಾಗಿ ನಿಮಗೆ ಮೈಂಡಲ್ಲಿ ಕ್ವಶನ್ಸ್ ಇದಕ್ಕೆ ದುಡ್ಡು ಯಾವ ರೀತಿ ಅರೇಂಜ್ ಮಾಡೋದು. ಸೊ ನಮಗೆ ಇಲ್ಲಿ ದುಡ್ಡು ಹಾಕೋಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ನಾನು ಆಲ್ರೆಡಿ ಹೇಳಿದೆ ಕಂಪ್ನಿ ಲೀಗಲಾಗಿ ವರ್ಕ್ ಮಾಡ್ತಾಯಿದೆ. ಸೊ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾವುದೇ ರೀತಿ ಹಿಂಜರಿಬೇಡಿ. ಬಿಕಾಸ್ ಯಾಕಪ್ಪ ಅಂತಂದರೆ ಇದು ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನೀವು. ಇಲ್ಲಿ ಯಾವುದೇ ರೀತಿ ನೀವು ಪದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಂತೇನಿಲ್ಲ. ನೀವು 2 ಸಾರಿ, 3 ಸಾರಿ, 4 ಸಾರಿ, ಈ ಸಾರಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂತೇನಿಲ್ಲ. ಕೇವಲ ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು, ನೀವು ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ನಿಮಗೆ ಅಷ್ಟೊಂದು ಭಯ ಆಗ್ತದೆ, ಸೊ ಒಂದು ಚಿಕ್ಕ ಕೋರ್ಸನ್ನು ಸ್ಟಾರ್ಟಪ್ ಮಾಡಿ. ಜಸ್ಟ್ 2,360 ರೂಪೀಸ್ ಇದೆ, 2,360 ರೂಪಾಯಿ ಇದೆ. ಆ ಕೋರ್ಸನ್ನು ನೀವು ಸ್ಟಾರ್ಟಪ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಆಗಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಲೈಕ್ ನನ್ನ ಪ್ರೊಮೋ ಕೋಡ್ನ ಯೂಸ್ ಮಾಡಿಬಿಟ್ಟು ಲೈಕ್ ಕೂಪನ್ ಕೋಡ್ನ ಯೂಸ್ ಮಾಡಿಬಿಟ್ಟು ನೀವು ಏನಾದರೂ ಜಾಯ್ನ್ ಆಗಿದ್ರೆ ಸೊ ನಿಮಗೆ ವಿತ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಜಸ್ಟ್ 2,360 ರೂಪಾಯಿಗೆ ನಿಮಗೆ ವಿತ್ ಡಿಸ್ಕೌಂಟ್ ಸಿಗುತ್ತೆ. ಆ ಕೂಪನ್ ಕೋಡ್ ಯೂಸ್ ಮಾಡಿ ನೀವು ಏನಾದರೂ ಜಾಯ್ನ್ ಆಗಿರುತ್ತೆ ಅಂದರೆ. ಓಕೆ, ಸೊ ನಿಮ್ಮ ಹತ್ರ ಇಲ್ಲಿ ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಒಂದು ಭಯ ಇರುತ್ತಲ್ಲ. ಇವಾಗ ನೀವು ಟ್ರಿಪ್ಪಿಗೆ ಹೋಗ್ತೀನಿ ಅಂತೀರಾ, ನೀವೆಲ್ಲ ಫ್ರೆಂಡ್ಸ್ಗಳಿಗೆ ಒಂದು ಪ್ಲ್ಯಾನ್ ಮಾಡ್ತೀರಾ, ನಾನೊಂದು ಎಲ್ಲೊಂದು ಟ್ರಿಪ್ಪಿಗೆ ಹೋಗಿ ರೆಡಿ ಆಗ್ತೀರಾ ಒಂದು 4-5 ದಿನ ಅಂತ ಹೇಳ್ಬಿಟ್ಟು. ಸೊ ಒಂದು 4-5 ಜನ ಒಂದು 4 to 5 ಡೇಸ್ ಆರಾಮಾಗಿ ಟ್ರಿಪ್ಪಿಗೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರ್ಬೇಕಂತಂದರೆ ಸೊ ಮಿನಿಮಮ್ 4,000 to 5,000 ಖರ್ಚಾಗುತ್ತಾ, 4,000 to 5,000 ಖರ್ಚಾಗುತ್ತಾ. ಆ 4,000 to 5,000 ದುಡ್ಡು ಹೇಗೆ ಅರೇಂಜ್ ಮಾಡ್ತೀರಾ? ಫ್ಯಾಮಿಲಿ ಕಡೆ, ರಿಲೇಷನ್ ಕಡೆ ಅಥವಾ ಫ್ರೆಂಡ್ಸ್ ಕಡೆ ಏನೋ ಒಂದು ಅರೇಂಜ್ಮೆಂಟ್ ಮಾಡಿಬಿಟ್ಟು ಆ ಟ್ರಿಪ್ಪಿಗೆ ಹೋಗ್ತೀರಾ, ಅಲ್ಲಿಂದ ನಿಮಗೆ ಎಂಜಾಯ್ಮೆಂಟ್ ಸಿಗುತ್ತೆ, ಹೌದಲ್ವಾ? ಸೊ ಅದೇ ರೀತಿ ನೀವು ಇನ್ನೊಂದು ಕೂಡ ಸೊ ಪ್ರತಿ ತಿಂಗಳು ನೀವು ಮೊಬೈಲ್ಗೆ ರೀಚಾರ್ಜ್ ಮಾಡ್ತೀರಾ 250 ರೂಪೀಸು. ಆ 250 ರೂಪೀಸ್ ಅಮೌಂಟ್ ಅರೇಂಜ್ ಯಾವ ರೀತಿ ಮಾಡ್ತೀರಾ ನೀವು? ಜಸ್ಟ್ ಯೋಚನೆ ಮಾಡಿ, ಯಾವ ರೀತಿ ಅಮೌಂಟ್ ಅರೇಂಜ್ ಮಾಡ್ತೀರಾ? ಅದೇ ನೀವು ಫ್ಯಾಮಿಲಿ ಕಡೆ ಅಥವಾ ಫ್ರೆಂಡ್ಸ್ ಕಡೆನೋ ಅಥವಾ ರಿಲೇಟಿವ್ಸ್ ಕಡೆನೋ ಇಸ್ಕೊಂಡ್ಬಿಟ್ಟು ರೀಚಾರ್ಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವು ಟೈಮ್ನ ಸ್ಪೆಂಡ್ ಆಗುತ್ತೆ ಹೊರತು ಯಾವುದೇ ರೀತಿ ಪ್ರಾಫಿಟ್ ಏನಿಲ್ಲ. ಸೊ ಆ ರೀತಿ ನೀವು ಅರೇಂಜ್ಮೆಂಟ್ ಮಾಡ್ತೀರಾ. ಯಾಕಂದರೆ ಪ್ರೆಸೆಂಟ್ ನಿಮಗೆ ನೀಡ್ ಇರುತ್ತೆ. ಸೊ ನೀಡ್ ಇರೋದನ್ನು ನೀವು ಅಮೌಂಟ್ ಹೇಗಾದರೂ ಕೂಡ ಅರೇಂಜ್ ಮಾಡಿ ನೀವು ತೊಗೊತೀರಾ. ಸೊ ಪ್ರೆಸೆಂಟ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಮೊಬೈಲು, ಅದು ಎಷ್ಟು ಇದೆ ಮೊಬೈಲ್? ಮಿನಿಮಮ್ 10,000 ಮೊಬೈಲ್ ಕೂಡ ಇದಿರ್ಬೋದು. ಸೊ ಆ 10,000 ಮೊಬೈಲು ಕೂಡ ನೀವು ಯಾವ ರೀತಿ ತೊಗೊಂಡ್ರಿ? ಲೈಕ್ ಅದು ನಿಮಗೆ ನೀಡ್ ಇತ್ತು, ಪೇರೆಂಟ್ಸ್ಗಳಿಗೆ ಕೇಳಿದ್ರಿ ಅಥವಾ ನೀವು ರಿಲೇಟಿವ್ಸ್ಗಳಿಗೆ ಕೇಳಿದ್ರಿ ಅಥವಾ ನಿಮಗೆ ಯಾವುದೊಂದು ಲೈಕ್ ಸ್ಕಾಲರ್ಶಿಪ್ ಅದು ಏನೋ ಒಂದು ಬಂದಿರೋದು ಕೂಡ ನೀವು ಅದು ಅಪ್ಲೈ ಮಾಡಿಬಿಟ್ಟು ನೀವು ಲೈಕ್ ಆ ಮೊಬೈಲ್ ನಿಮಗೆ ನೀಡಿದೆ ಅಂತ ಅಂದ್ಬಿಟ್ಟು ನೀವು ತೊಗೊಂಡ್ಬಿಟ್ರಿ. ಓಕೆ, ಅದೇ ರೀತಿ ಈ ಕೋರ್ಸ್ ಕೂಡ ಡಿಜಿಟಲ್ ಕೋರ್ಸ್. ಸೊ ನಿಮಗೆ 100% ಯೂಸ್ಫುಲ್ ಕೋರ್ಸ್. ಯಾಕಂತಂದರೆ ಇದನ್ನು ನೀವು ಏನಾದರೂ ಡಿಜಿಟಲ್ ಸ್ಕಿಲ್ಸ್ನ ಕಲಿತ್ಬಿಟ್ಟಿರ್ತಂದರೆ ಸೊ ನಿಮಗೆ ಹೊರಗಡೆ ಜಾಬಿಗೆ ಅಪ್ಲೈ ಮಾಡೋಕೆ ಹೋಗ್ತೀನಿ ಅಂತಂದರೆ ಅಲ್ಲಿ 100% ನಿಮಗೆ ಒಂದು ಚೆನ್ನಾಗಿರೋ ಸ್ಯಾಲ್ರಿ ಕೂಡ ನಿಮಗೆ ಗಿಟ್ಟಿಸ್ಕೋಬೋದು. ಹೇಗಪ್ಪ ಅಂತಂದರೆ ಸೊ ಇವಾಗ ನೋಡಿದ್ರೆ ನೀವು ಜಾಬಿಗೆ ಹೋಗ್ತೀರಾ, ಜಾಬಿಗೆ ಹೋದ ತಕ್ಷಣ ಅಲ್ಲಿ ನಿಮಗೆ ಕೇಳ್ತಾರೆ ಸೊ ನಿಮ್ಮ ಹತ್ರ ಏನು ಸ್ಕಿಲ್ ಇದೆ ಅಂತ ಕೇಳ್ತಾರೆ. ಅವಾಗ ನೀವು ಏನು ಹೇಳ್ತೀರಾ? ಸರ್ ನನ್ನ ಹತ್ರ ಕಮ್ಯುನಿಕೇಷನ್ ಸ್ಕಿಲ್ ಇದೆ ಸರ್, ನನ್ನ ಹತ್ರ ಲೈಕ್ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಲೈಕ್ ಟೀಮ್ ಲೀಡರಾಗಿ ಕನ್ವರ್ಟ್ ಮಾಡ್ತೀನಿ ಸರ್, ನನ್ನ ಹತ್ರ ಕಸ್ಟಮರ್ ಹ್ಯಾಂಡ್ಲಿಂಗ್ ಇರುತ್ತೆ ಸರ್, ನನ್ನ ಹತ್ರ ಲೈಕ್ ಲೀಡ್ಸ್ ಜನ್ರೇಟ್ ಮಾಡೋದು ಗೊತ್ತಿರುತ್ತೆ ಸರ್, ನನ್ನ ಹತ್ರ ಯಾವುದೋ ಒಂದು ಲೈಕ್ ನೀವು ಏನೇನು ಸ್ಕಿಲ್ಸ್ನ ಕಲ್ತಿರ್ತೀರಲ್ಲ ಇವೆಲ್ಲ ಸ್ಕಿಲ್ಸ್ನ ನೀವು ಅವ್ರ ಮುಂದೆ ಹೇಳಿಬಿಟ್ರೆ ಅವಾಗ ಅಂತಾರವರು ಪರವಾಗಿಲ್ಲ ನೀನು ಚೆನ್ನಾಗಿ ಕಲ್ತಿದ್ಯಾ ಅಂತ ಅಂದ್ಬಿಟ್ಟು ಅವರು ನಿಮಗೆ ಲೈಕ್ ಅಪ್ರೂವ್ ಮಾಡ್ತಾರೆ. ಸೊ ಅದು ಚೆನ್ನಾಗಿರೋ ಸ್ಯಾಲ್ರಿ ಕೂಡ ನೀವಲ್ಲಿ ತೊಗೋಬೋದು.
ಓಕೆ. 100% ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಅಮೌಂಟು ಲೈಕ್ ಟೈಮ್ ಇಲ್ಲ, ಅಮೌಂಟ್ ಇಲ್ಲ ನನ್ನ ಹತ್ರ. ಸೊ ಈ ರೀತಿ ಎಕ್ಸ್ಕ್ಯೂಸಸ್ ಬೇಡ. ಯಾಕಪ್ಪ ಅಂತಂದರೆ ನಾವು ಲೈಫಲ್ಲಿ ಸಕ್ಸಸ್ ಆಗಬೇಕಂತಂದರೆ ಎಕ್ಸ್ಕ್ಯೂಸಸ್ನ ಸೈಡಿಗೆ ಇಡಬೇಕು. ಯಾಕಂದರೆ ನಾವು ಯಾವಾಗ ಕಾರಣಗಳನ್ನು ಹೇಳ್ತೀವಲ್ವ ಅವಾಗ ನಮ್ಮ ಲೈಫು ಹಿಂದಕ್ಕೆ ಬರ್ತೀವಿ ಹೊರತು ಮುಂದಕ್ಕೆ ಹೋಗೋ ಚಾನ್ಸ್ ಇಲ್ಲ. ಯಾಕಪ್ಪ ಅಂತಂದರೆ ಇವಾಗ ನಾವು ಒಂದು ಸಕ್ಸಸ್ ಆಗಬೇಕು, ಏನೋ ಒಂದು ಪರ್ ಮಂತ್ ಒಂದು 25,000 to 30,000 ಒಂದು ಇನ್ಕಮ್ನ ಅರ್ನ್ ಮಾಡಬೇಕು ಅಂತಂದರೆ ಸೊ ನೀವು ಅಲ್ಲಿ ಒಂದು ರಿಸ್ಕ್ ತೊಗೊಳಕ್ಕೆ ರೆಡಿ ಆಗಬೇಕು. ಒಂದು ರಿಸ್ಕ್ ಅಂತ ಈ ಪ್ಲ್ಯಾಟ್ಫಾರ್ಮಲ್ಲಿ ರಿಸ್ಕ್ ಅಂತ ಯಾವುದೇ ರೀತಿ ಇಲ್ಲ. ಯಾಕಂದರೆ ಆಲ್ರೆಡಿ ಕಂಪ್ನಿ ಲೀಗಲ್ ಆಗಿ ರನ್ ಆಗ್ತಾ ಇದೆ. ಆ್ಯಂಡ್ ಎರಡನೇದಾಗಿ ನೀವು ಇಲ್ಲಿ ಇನ್ಕಮ್ ಕೂಡ ಅರ್ನ್ ಮಾಡ್ಬೋದು. ಆ್ಯಂಡ್ ಮೂರನೇದಾಗಿ ಇಲ್ಲಿ ಒಂದು ಸ್ಕಿಲ್ಲನ್ನು ಕಲಿತೀರಾ. ಆ್ಯಂಡ್ ಅಥವಾ ನೀವು ಅಫಿಲಿಯೇಟ್ ಪ್ರೋಗ್ರಾಮ್ ಬಿಟ್ಟರು ಕೂಡ ನೀವು ಇಲ್ಲಿ ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿ ಕೂಡ ನೀವು ಮಾಡ್ಬೋದು. ಓಕೆ, ಈ ರೀತಿ ತುಂಬ ನೀವು ಸ್ಕಿಲ್ಲನ್ನು ಕಲಿತೀರಾ. ಸೊ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಪ್ ಮಾಡಿ ನೀವು ಕೂಡ ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ತೀರಾ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರ್ದು ಕೂಡ ಒಂದು ನಿಮಿಷದಲ್ಲಿ ಲೈಫ್ ಚೇಂಜ್ ಆಗಲ್ಲ. ಬಟ್ ಒಂದು ನಿಮಿಷದಲ್ಲಿ ನಿಮ್ಗೆ ಏನು ಡಿಸಿಷನ್ ತೊಗೋತಿಲ್ಲ ಅದು 100% ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಸೊ ಡಿಸಿಷನ್ ತೊಗೊಂಡು ಸೊ ಸ್ಟಾರ್ಟಪ್ ಮಾಡಿ 100% ನೀವು ಕೂಡ ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಓಕೆ, ಸೊ ಆಲ್ ದಿ ಬೆಸ್ಟ್ ಗೈಸ್. ಎಕ್ಸ್ಕ್ಯೂಸಸ್ ಬೇಡ. ಸೊ ಸ್ಟಾರ್ಟಪ್ ಮಾಡಿ. ಕಂಪ್ನಿ ಒಂದು ಬೆಸ್ಟ್ ಪ್ಲ್ಯಾನ್ ಕೊಟ್ಟಿದೆ. ಸೊ ಇಲ್ಲಿ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಆ್ಯಂಡ್ ಸಪೋರ್ಟಿಂಗ್ ನೀವು ಏನೇ ಬೇಕಿದ್ರೂ ಕೂಡ ನನಗೆ ನೀವು ಕೇಳ್ಬೋದು. ಸೊ ಆಲ್ರೆಡಿ ಕಂಪ್ನಿ ಒಂದು ಬೆಸ್ಟ್ ಪ್ಲ್ಯಾನ್ ಕೊಟ್ಟಿದೆ. ಸೊ ಇಲ್ಲಿ ನೀವು ಕಲಿತಿರ್ತಂದರೆ 100% ನೀವು ಇಲ್ಲಿ ಅರ್ನಿಂಗ್ಸ್ ಕೂಡ ಮಾಡ್ತೀರಾ. ಸೊ ಇನ್ನೇನಾದರೂ ಬೇಕು ಲೀಡ್ಸ್ ಆರ್ ಬಗ್ಗೆ ನಿಮಗೆ ಮಾಹಿತಿ ಬೇಕಿತ್ತಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನನಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ. ಓಕೆ, ಹಾಗೆ ನಿಮಗೆ ಈ ಕೋರ್ಸಿಗೆ ಏನಾದರೂ ಜಾಯ್ನ್ ಆಗ್ತಿರ್ತಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕ್ ಕೂಡ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಇದರ ಬಗ್ಗೆ ಲೈಕ್ ಜಾಯ್ನ್ ಆಗಿಬಿಟ್ಟು ಸೊ ನನಗೆ ಸ್ಕ್ರೀನ್ಶಾಟ್ನ ಕಳಿಸಿ. ನನ್ನ ಪರ್ಸ್ನಲ್ ಟ್ರೈನಿಂಗ್ ಗ್ರೂಪ್ ಇದೆ, ಅದಕ್ಕೆ ನಿಮಗೆ ಆ್ಯಡ್ ಮಾಡ್ತೀನಿ. ಅಲ್ಲಿಂದ ನಿಮಗೆ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ಆಲ್ ದಿ ಬೆಸ್ಟ್. ಸೊ ಸ್ಟಾರ್ಟಪ್ ಮಾಡಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್.